ಯಾವುದಾದರೊಂದು ಪದವು ಉಪನಿಷತ್ತುಗಳ ಮಹಾಗನಿಯಿಂದ ಸಿಡಿಮದ್ದಿನಂತೆ ಹಾರುತ್ತಿದ್ದಾರೆ, ಸಿಡಿಮದ್ದಿನಂತೆ ಅಜ್ಞಾನಿಗಳ ಮೇಲೆ ಸಿಡಿಯುತ್ತಿದ್ದಾರೆ. ಅದೇ ಅಭಿ ಎಂಬ ಪದ ಬೋಧಿಸಬೇಕಾದ ಒಂದೇ ಒಂದು ಧರ್ಮವೆಂದರೆ ಅಭಿ ಅಥವಾ ನಿರ್ಭೀತಿ ಎಂಬ ಧರ್ಮ. ಲೌಕಿಕ ಜಗತ್ತಿನಲ್ಲಾಗಲಿ ಧಾರ್ಮಿಕ ಜಗತ್ತಿನಲ್ಲಾಗಲಿ ಭಯವೇ ಪಾಪ ಮತ್ತು ಅವನತಿಗೆಲ್ಲ ಮೂಲ ಕಾರಣ ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಭಯವೇ ದುಃಖದ ಮೂಲ, ಸಾವಿನ ಮೂಲ, ಅನಂತ ಪಾಪಗಳ ಮೂಲ. ಮನಸ್ಸನ್ನು ಉದತ್ತ ಭಾವನೆಗಳಿಂದ ಮತ್ತು ಧ್ಯೇಯಗಳಿಂದ ತುಂಬಿ ಅವುಗಳನ್ನೇ ಹಗಲು ರಾತ್ರಿ ನಿಮ್ಮ ಮನಸ್ಸಿನಲ್ಲಿ ಚಿಂತಿಸಿ ಅವುಗಳಿಂದ ಪ್ರಚಂಡ ಕರ್ಮ ಸಾಧ್ಯವಾಗುವುದು. ಅಶುದ್ಧವಾದುದನ್ನು ಕುರಿತು ಮಾತನಾಡಬೇಡಿ. ನಾವು ಪರಿಶುದ್ಧರೆಂದು ಹೇಳಿಕೊಳ್ಳಿ. ನಾವು ಅಲ್ಪರು, ಹುಟ್ಟಿರುವೆವು, ಸಾಯುವೆವು ಎಂದು ಪ್ರತಿಕ್ಷಣವು ಅಂಜುವ ಸ್ಥಿತಿಗೆ ಬರುವಂತಹ ಭ್ರಮೆಯನ್ನು ನಾವೇ ಸೃಷ್ಟಿಸಿಕೊಂಡಿದ್ದೇವೆ. ನಾವು ವಿಷಯಗಳನ್ನು ಯಥಾರ್ಥ ದೃಷ್ಟಿಯಿಂದ ನೋಡಬೇಕಾದರೆ ತತ್ವಕ್ಕೆ ಹೋಗಬೇಕಾಗಿದೆ. ನಮ್ಮ ಕರ್ಮದಿಂದ ನಾವು ವ್ಯಥೆಪಡುತ್ತಿರುವೆವು, ಅದು ದೇವರ ತಪ್ಪಲ್ಲ ಎಂಬುದು. ಇದು ನಮ್ಮ ತಪ್ಪೇ ಹೊರತು ಅನ್ಯರದ್ದಲ್ಲ. ಇದಕ್ಕಾಗಿ ದೇವರನ್ನು ಏತಕ್ಕೆ ದೂಷಿಸಬೇಕು? ನೀವೇ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ನಿಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಅದನ್ನು ವ್ಯಕ್ತಪಡಿಸಬೇಕಾಗಿದೆ. ಪ್ರತಿಯೊಬ್ಬರು ವ್ಯಕ್ತಿಯಾಗಲು ಪ್ರಯತ್ನಿಸಬೇಕು. ಬಲಿಷ್ಠರಾಗಿ ನಿಮ್ಮ ಕಾಲಿನ ಮೇಲೆ ನೀವೇ ನಿಂತುಕೊಂಡು ನಿಮ್ಮ ಭಾವನೆಗಳನ್ನು ನೀವೇ ಯೋಚಿಸುವಂತೆ ಆಗಬೇಕು. ನಿಮ್ಮ ಆತ್ಮವನ್ನು ನೀವೇ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು. ಇತರರ ಸಿದ್ಧಾಂತವನ್ನು ಸ್ವೀಕರಿಸುವ ಪ್ರಯೋಜನವಿಲ್ಲ. ಜೈಲಿನಲ್ಲಿರುವ ಸಿಪಾಯಿಗಳಿಗೆ ಒಟ್ಟಿಗೆ ಎದ್ದು ನಿಲ್ಲುವುದು, ಒಟ್ಟಿಗೆ ಕುಳಿತುಕೊಳ್ಳುವುದು, ಎಲ್ಲರೂ ಒಂದೇ ಬಗೆಯ ಆಹಾರವನ್ನು ತೆಗೆದುಕೊಳ್ಳುವುದು, ಎಲ್ಲರೂ ಏಕಕಾಲದಲ್ಲೇ ತಲೆಯನ್ನು ಅಲ್ಲಾಡಿಸುವುದು, ಇವುಗಳಿಂದ ಪ್ರಯೋಜನವಿಲ್ಲ. ವೈವಿಧ್ಯವೇ ಜೀವನದ ಚಿಹ್ನೆ. ಒಂದೇ ಸಮನಾಗಿರುವುದು ಮೃತ್ಯುವಿನ ಚಿಹ್ನೆ. ಹಲವು ಶತಮಾನಗಳಿಂದ ಜನರಿಗೆ ಹೀನ ಅವಸ್ಥೆಯ ವಿಷಯವನ್ನು ಹೇಳಿದ್ದಾಯಿತು. ಅವರು ಕೆಲಸಕ್ಕೆ ಬಾರದವರೆಂದು ಅವರಿಗೆ ಹೇಳಿದ್ದಾಯಿತು. ಪ್ರಪಂಚದಲ್ಲೆಲ್ಲ ಸಾಮಾನ್ಯರಿಗೆ ಅವರು ಮನುಷ್ಯರೇ ಅಲ್ಲವೆಂದು ಸಾರಿದ್ದಾಯಿತು. ಹಲವು ಶತಮಾನಗಳಿಂದ ಅವರು ಅಂಜುಕೂಲಿಗಳಾಗಿ ಈಗ ಅವರು ಮೃಗಸಮನರಾಗಿರುವರು. ಆತ್ಮದ ವಿಷಯವನ್ನು ಕೇಳುವುದಕ್ಕೆ ಅವರಿಗೆ ಅವಕಾಶವಿರಲಿಲ್ಲ. ಅವರಲ್ಲಿ ಅತಿ ನೀಚರಲ್ಲಿಯೂ ಆತ್ಮವಿದೆ. ಅದಕ್ಕೆ ಹುಟ್ಟು ಸಾವು ಇಲ್ಲ. ಕತ್ತಿ ಅದನ್ನು ಕಡಿಯಲಾರದು, ಬೆಂಕಿ ದಹಿಸಲಾರದು, ಗಾಳಿ ಒಣಗಿಸಲಾರದು. ಆದಿ ಅಂತ್ಯಗಳಿಲ್ಲದ ಪರಿಶುದ್ಧವಾದ ಸರ್ವವ್ಯಾಪಿಯಾದ ಸರ್ವಶಕ್ತನಾದ ಆತ್ಮ ಅದು. ಜೀವನದ ರಹಸ್ಯ ಭೋಗವಲ್ಲ, ಅನುಭವಗಳ ಮೂಲಕ ಪಡೆಯುವ ಶಿಕ್ಷಣ. ಆದರೆ ಅಯ್ಯೋ, ನಾವು ಯಾವಾಗ ನಿಜವಾಗಿಯೂ ಕಲಿಯಲು ಪ್ರಾರಂಭಿಸುವೆವೋ ಆಗ ನಮಗೆ ಮೃತ್ಯುವಿನ ಕರೆ ಬರುವುದು. ಇದೇ ಮುಂದಿನ ಅಸ್ತಿತ್ವವಿದೆ ಎನ್ನುವುದಕ್ಕೆ ಸಾಪ್ರಮಾಣ ತರ್ಕವಾಗಿದೆ. ಯಾರ ಧ್ಯಾನವು ಸ್ವಾಭಾವಿಕ ಮತ್ತು ಪರಿಣಾಮಕಾರಿಯಾಗಿದೆ, ಯಾರು ನಿಜವಾಗಿಯೂ ಭಗವಂತನ ಇಚ್ಛೆಯಂತೆ ನಡೆಯುತ್ತಾನೆ, ಯಾರಲ್ಲಿ ಹರಿನಾಮ ಸ್ಮರಣೆ ವಜ್ರದಂತೆ ಅಮೋಘವಾಗಿದೆ, ಯಾರು ನಿಜವಾಗಿ ಹರಿಶರಣರು, ಕರ್ಮದಿಂದ ಯಾರ ಚಿತ್ತ ಶುದ್ಧಿಯಾಗಿದೆಯೋ ಅವರು. ಪ್ರತಿಯೊಂದು ವ್ಯಕ್ತಿಯು ಒಂದು ಬಗೆಯ ಶಕ್ತಿ ಪ್ರಕಾಶಕ್ಕೆ ಕೇಂದ್ರವಾಗಿದ್ದಾನೆ. ಪೂರ್ವ ಕರ್ಮ ಫಲದಿಂದ ಈ ಶಕ್ತಿ ಸಂಚಿತವಾಗಿದೆ. ಇದರಿಂದ ನಾವು ಜನ್ಮ ತಾಳುತ್ತೇವೆ. ಎಲ್ಲಿಯವರೆಗೂ ಈ ಶಕ್ತಿ ಕಾರ್ಯರೂಪದಲ್ಲಿ ಪ್ರಕಾಶಿತವಾಗಿಲ್ಲವೋ ಅಲ್ಲಿಯವರೆಗೂ ಯಾರು ಸುಮ್ಮನೆ ಇರಬಲ್ಲರು, ಭೋಗವನ್ನು ನಾಶ ಮಾಡಬಲ್ಲರು. ಅಲ್ಲಿಯವರೆಗೂ ವ್ಯಕ್ತಿಯು ತನ್ನ ದುಷ್ಕರ್ಮ ಸುಕರ್ಮಗಳಿಗೆ ತಕ್ಕಂತೆ ಸುಖಿಸುತ್ತಲೋ ದುಃಖಿಸುತ್ತಲೋ ಇರಬೇಕು. ಭೋಗ ಮತ್ತು ಕರ್ಮವನ್ನು ತೊರೆಯಲು ಆಗದೇ ಇರುವಾಗ ಸುಕರ್ಮವನ್ನು ಮಾಡುವುದು ದುಷ್ಕರ್ಮ ಮಾಡುವುದಕ್ಕಿಂತ ಮೇಲಲ್ಲವೇ? ಇತರರನ್ನು ನಮ್ಮಂತೆ ಪ್ರೀತಿಸಿದರೆ ಪ್ರಯೋಜನವೇನು ಎಂದು ಯಾರಿಗೂ ಗೊತ್ತಿಲ್ಲ. ನಿರ್ಗುಣ ಬ್ರಹ್ಮವಾದದಲ್ಲಿ ಮಾತ್ರ ಇದಕ್ಕೆ ವಿವರಣೆ ಇದೆ. ಈ ಸೃಷ್ಟಿಯೆಲ್ಲ ಒಂದು, ಏಕ, ಎಲ್ಲ ಜೀವನವು ಒಂದು. ನಾನು ಮತ್ತೊಂದನ್ನು ಪೀಡಿಸಿದರೆ ನನ್ನನ್ನು ನಾನೇ ಪೀಡಿಸಿಕೊಳ್ಳುತ್ತಿರುವೆನು, ಅನ್ಯರನ್ನು ಪ್ರೀತಿಸಿದರೆ ನನ್ನನ್ನು ನಾನೇ ಪ್ರೀತಿಸುತ್ತಿರುವೆನು. ಆದ್ದರಿಂದ ನಾವು ಮತ್ತೊಬ್ಬರಿಗೆ ಏಕೆ ನೋವನ್ನುಂಟು ಮಾಡಕೂಡದು ಎಂದು ತಿಳಿಯುತ್ತದೆ. ಎಲ್ಲಿಯವರೆಗೆ ನಾವು ದೇವರಿಂದ ಸ್ವಲ್ಪವಾದರೂ ಬೇರೆ ಎಂದು ಭಾವಿಸುವವೋ ಅಲ್ಲಿಯವರೆಗೂ ಭಯ ನಮ್ಮಲ್ಲಿರುವುದು. ಆದರೆ ನಾವೇ ಆ ಏಕೈಕ ಭಗವತ್ ವಸ್ತು ಎಂದು ಅರಿತರೆ ಅಂಜಿಕೆ ತೊಲಗುವುದು. ಅನಂತರ ನಾವು ಅಂಜುವುದೇ ತಕ್ಕೆ. ಇಹ ಜೀವನದಲ್ಲಿ ಯಾರು ಸರ್ವದಾ ಹತಾಶರೋ ಅವರಿಂದ ಯಾವ ಕೆಲಸವೂ ಸಾಗುವುದಿಲ್ಲ. ಅವರು ಜನ್ಮ ಜನ್ಮದಲ್ಲಿಯೂ ಗೋಳಾಡುತ್ತಾ ಬರುತ್ತಾರೆ, ಹೋಗುತ್ತಾರೆ. ವೀರಭೋಗ್ಯ ವಸುಂಧರ, ವೀರನೇ ವಸುಂಧರೆಯನ್ನು ಅನುಭವಿಸುವವನು. ಈ ಮಾತು ಖಂಡಿತವಾಗಿಯೂ ಸತ್ಯ. ವೀರನಾಗು, ಸರ್ವದಾ ಅಭಿ ಅಭಿ ಎಂದು ಹೇಳು, ಎಲ್ಲರಿಗೂ ಮಬೈ ಮಬೈ ಎಂದು ಹೇಳು. ಭಯವೇ ಮೃತ್ಯು, ಭಯವೇ ಪಾಪ, ಭಯವೇ ನರಕ, ಭಯವೇ ವ್ಯಭಿಚಾರ. ಜಗತ್ತಿನಲ್ಲಿ ಎಷ್ಟು ಅಸತ್ ಅಥವಾ ಮಿಥ್ಯಭಾವಗಳು ಇವೆಯೋ ಅವೆಲ್ಲ ಈ ಭಯರೂಪಿ ಸೈತಾನನಿಂದ ಬಂದವು. ಎದ್ದು ನಿಲ್ಲಿ, ಧೀರರಾಗಿ, ಬಲಾಢ್ಯರಾಗಿ. ಜವಾಬ್ದಾರಿಯನ್ನೆಲ್ಲ ನೀವು ವಹಿಸಿ. ನಿಮ್ಮ ಅದೃಷ್ಟಕ್ಕೆ ನೀವೇ ಹೊಣೆ ಎಂದು ತಿಳಿದುಕೊಳ್ಳಿ. ನಿಮಗೆ ಬೇಕಾದ ಶಕ್ತಿ ಸಹಾಯವೆಲ್ಲ ನಿಮ್ಮಲ್ಲೇ ಇದೆ. ಆದ ಕಾರಣ ನಿಮ್ಮ ಭವಿಷ್ಯವನ್ನು ನೀವೇ ನಿರ್ಮಿಸಿಕೊಳ್ಳಿ. ಶರೀರದಲ್ಲಿಯೂ ಮನಸ್ಸಿನಲ್ಲಿಯೂ ಬಲವಿಲ್ಲದಿದ್ದರೆ ಆತ್ಮನನ್ನು ಪಡೆಯುವುದಕ್ಕಾಗುವುದಿಲ್ಲ. ಪುಷ್ಟಿಕರವಾದ ಒಳ್ಳೆಯ ಆಹಾರದಿಂದ
ಮೊದಲು ಶರೀರವನ್ನು ಬೆಳೆಸಿಕೊಳ್ಳಬೇಕು. ಹಾಗಾದರೆ ಮನಸ್ಸು ಶಕ್ತಿಯುತವಾಗುತ್ತದೆ. ಮನಸ್ಸು ಶರೀರದ ಸೂಕ್ಷ್ಮಾಂಶ. ಮನಸ್ಸಿನಲ್ಲಿಯೂ ತುಂಬ ಬಲವನ್ನು ಬೇರ್ಪಡಿಸಬೇಕು. ನಾನು ಹೀನ ಎನ್ನುತ್ತಾ ಮನುಷ್ಯನು ಹೀನನಾಗಿ ಹೋಗುತ್ತಾನೆ. ನಾನು ದುರ್ಬಲ ಎಂದು ಭಾವಿಸುವುದೇ ಒಂದು ಮಹಾಪಾಪ. ಇದನ್ನು ಮೀರಿದ ಪಾತಕವಿಲ್ಲ. ನೀವೇ ಬ್ರಹ್ಮನೆಂದು ಹರಿಯಿರಿ. ನೀವು ಕೊಟ್ಟಷ್ಟಲ್ಲದೆ ಯಾವುದಕ್ಕೂ ಏನೂ ಶಕ್ತಿ ಇಲ್ಲ. ನಾವು ಸೂರ್ಯ, ನಕ್ಷತ್ರ ಮತ್ತು ವಿಶ್ವಕ್ಕೆ ಅತೀತರಾಗಿರುವೆವು. ಮಾನವನಲ್ಲಿಯೂ ದೈವಿ ಸ್ವಭಾವವನ್ನು ಬೋಧಿಸಿ ಪಾಪವನ್ನು ಒಪ್ಪಿಕೊಳ್ಳಬೇಡಿ. ಯಾವ ಪಾಪವನ್ನು ಸೃಷ್ಟಿಸಬೇಡಿ. ಎದ್ದು ನಿಂತು ನಾನೇ ಯಜಮಾನ, ಸರ್ವಕ್ಕೂ ಒಡೆಯ ಎಂದು ಹೇಳಿ. ನಾನೇ ಸರಪಳಿಯನ್ನು ತಯಾರು ಮಾಡುವವರು. ನಮಗೆ ಮಾತ್ರ ಅದನ್ನು ಕಿತ್ತು ಹಾಕಲು ಸಾಧ್ಯ. ಜೀವನದ ಲಕ್ಷಣ, ಓಜಸ್ಸಿನ ಲಕ್ಷಣ, ಭರವಸೆಯ ಲಕ್ಷಣ, ಆರೋಗ್ಯದ ಲಕ್ಷಣ, ಪ್ರತಿಯೊಂದು ಒಳ್ಳೆಯದರ ಲಕ್ಷಣ ಯಾವುದೆಂದರೆ ಅದೇ ಶಕ್ತಿ. ಬದುಕಿರುವವರೆಗೆ ದೇಹದಲ್ಲಿ ಶಕ್ತಿ ಇರಬೇಕು, ಮನಸ್ಸಿನಲ್ಲಿ ಶಕ್ತಿ ಇರಬೇಕು, ಕೈಕಾಲುಗಳಲ್ಲಿ ಶಕ್ತಿ ಇರಬೇಕು. ಮತ್ತೊಬ್ಬರ ಆಸರೆ ಯಾರಿಗೆ ಅವಶ್ಯಕವೋ ಅವರೆಂದಿಗೂ ಸತ್ಯವೆಂಬ ದೇವರನ್ನು ಪೂಜಿಸಲಾರರು. ಒಂದೇ ಒಂದು ಪಾಪ ಇರುವುದು, ಅದೇ ದೌರ್ಬಲ್ಯ. ಯಾರು ಎಂದಿಗೂ ದುರ್ಬಲನಾಗುವುದಿಲ್ಲವೋ, ಎಲ್ಲವನ್ನೂ ಎದುರಿಸಬಲ್ಲನು, ತನ್ನ ಪ್ರಾಣವನ್ನೇ ತ್ಯಜಿಸಲು ಸಿದ್ಧನಾಗಿರುವನು, ಅವನೇ ನಿಜವಾದ ಮಹಾತ್ಮ. ಎದ್ದು ನಿಲ್ಲಿ. ನಿಮ್ಮ ಜೀವನವನ್ನು ತೃಣದಂತೆ ಭಾವಿಸಿ. ಉಚ್ಚರ ಸಂಖ್ಯೆಗೆ ಮತ್ತೊಂದನ್ನು ಸೇರಿಸಬೇಡಿ. ನಿಮಗೆ ಪ್ರಾಪ್ತವಾಗುವ ದುಃಖದೊಂದಿಗೆ ನಿಮ್ಮ ದೌರ್ಬಲ್ಯವನ್ನು ಬೆರೆಸಬೇಡಿ. ಪ್ರಪಂಚಕ್ಕೆ ನಾನು ಹೇಳಬೇಕಾಗಿರುವುದು ಇದನ್ನೇ. ಬಲಿಷ್ಠರಾಗಿ. ನೀವೇನು ದೆವ್ವಗಳನ್ನು, ಪಿಶಾಚಿಗಳನ್ನು ಕುರಿತು ಮಾತನಾಡುತ್ತೀರಿ? ನಾವೇ ಜೀವಂತ ಪಿಶಾಚಿಗಳು. ಶಕ್ತಿ ಮತ್ತು ಬೆಳವಣಿಗೆ ಜೀವನದ ಚಿಹ್ನೆ, ದೌರ್ಬಲ್ಯವೇ ಮರಣದ ಚಿಹ್ನೆ. ಯಾವುದು ದುರ್ಬಲವೋ ಅದನ್ನು ತ್ಯಜಿಸಿ. ಅದು ಮೃತ್ಯು ಸಮಾನ. ಅದು ಶಕ್ತಿಯಾದರೆ ನರಕಕೂಪಕ್ಕೂ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳಿ. ಧೀರರಿಗೆ ಮಾತ್ರ ಮುಕ್ತಿ. ಧೀರರು ಮಾತ್ರ ಜೀವನದಲ್ಲಿ ಶ್ರೇಷ್ಠವಾದುದನ್ನು ಪಡೆಯಲು ಅರ್ಹರು. ಯಾರು ಅತಿಶ್ರೇಷ್ಠ ಧೀರರೋ ಅವರು ಮಾತ್ರ ಮುಕ್ತಿಗೆ ಅರ್ಹರು. ಯಾರದು ನರಕ, ಯಾರದು ಹಿಂಸೆ, ಯಾರದು ಪಾಪ, ಯಾರದು ದೌರ್ಬಲ್ಯ, ಯಾರದು ಮರಣ, ಯಾರದು ರೋಗ? ನೀವು ದೇವರನ್ನು ನಂಬುವಿರಿ. ನೀವು ಹಾಗೆ ನಂಬಿದರೆ ನಿಜವಾದ ದೇವರನ್ನು ಮಾತ್ರ ನಂಬಿ. ನೀವೇ ಪುರುಷ, ನೀವೇ ಸ್ತ್ರೀ. ಬಾಲಡ್ಯನಾಗಿ ನಡೆಯುತ್ತಿರುವ ಯುವಕ ಯುವತಿಯು ನೀನೆ. ಕೋಲನ್ನು ಹಿಡಿದುಕೊಂಡು ನಡುಗುತ್ತಾ ಹೋಗುತ್ತಿರುವ ವೃದ್ಧನು ನೀನೆ. ನೀನೇ ದೌರ್ಬಲ್ಯ, ನೀನೇ ಅಂಜಿಕೆ, ನೀನೇ ಸ್ವರ್ಗ ನರಕಗಳು ಕಚ್ಚುವ ಕೃಷ್ಣ ಸರ್ಪವು ನೀನೆ. ಅಂಜಿಕೆಯಂತೆ ಬಾ, ಮೃತ್ಯುವಿನಂತೆ ಬಾ, ದುಃಖದಂತೆ ಬಾ. ಎಲ್ಲ ದೌರ್ಬಲ್ಯ ಮತ್ತು ಬಂಧನಗಳು ಭ್ರಾಂತಿ. ನೀನೊಂದು ಮಾತನ್ನು ಹಾಡಿದರೆ ಅವು ಪರರಿಯಾಗಬೇಕು. ದುರ್ಬಲನಾಗಬೇಡ. ಇದು ವಿನಃ ಬೇರೆ ದಾರಿಯೇ ಇಲ್ಲ. ಎದ್ದು ನಿಲ್ಲಿ, ಧೀರರಾಗಿ. ಬಲಹೀನರಿಗೆ ಎಂದಿಗೂ ಮುಕ್ತಿ ಲಭಿಸುವುದಿಲ್ಲ. ಎಲ್ಲ ನಿರ್ಬಲತೆಯನ್ನು ಕಿತ್ತೊಗೆಯಿರಿ. ದೇಹಕ್ಕೆ ಅದು ದೃಢವಾಗಿರುವುದೆಂದು ಹೇಳಿ, ಮನಸ್ಸಿಗೆ ಅದು ಬಲವಾಗಿರುವುದೆಂದು ಹೇಳಿ. ಅಪರಿಮಿತ ಶ್ರದ್ಧೆ ಮತ್ತು ಭರವಸೆ ನಿಮ್ಮಲ್ಲಿರಲಿ. ಭರತಖಂಡದಲ್ಲಿ ಎತ್ತಿನ ಗಾಡಿಗಳಿವೆ. ಗಾಡಿಗೆ ಒಂದು ಜೊತೆ ಎತ್ತುಗಳನ್ನು ಕಟ್ಟುತ್ತಾರೆ. ಕೆಲವು ವೇಳೆ ನೊಗದ ಮುಂದೆ ಎತ್ತಿಗೆ ಕಾಣುವಂತೆ ಸ್ವಲ್ಪ ಹುಲ್ಲನ್ನು ಕಟ್ಟುತ್ತಾರೆ. ಆದರೆ ಅದರ ಬಾಯಿಗೆ ಅದು ಎಟಕುವುದಿಲ್ಲ. ಎತ್ತುಗಳು ಅದನ್ನು ಮೇಯಬೇಕೆಂದು ಎಷ್ಟೋ ಪ್ರಯತ್ನ ಪಡುತ್ತವೆ, ಆದರೆ ಸಾಧ್ಯವಾಗುವುದಿಲ್ಲ. ನಿಮಗೆ ನಿಜವಾಗಿ ಸಹಾಯ ಬರುವುದು ಹೀಗೆಯೇ. ನಮಗೆ ಬಾಹ್ಯ ಪ್ರಪಂಚದಿಂದ ರಕ್ಷಣೆ, ಬಲ, ಬುದ್ಧಿ, ಸೌಖ್ಯ ಎಲ್ಲ ಬರುವುದೆಂದು ಆಶಿಸುವೆವು. ನಾವು ಯಾವಾಗಲೂ ಆಶಿಸುವೆವು, ಆದರೆ ಅದು ಎಂದಿಗೂ ಈಡೇರುವುದಿಲ್ಲ. ಎಂದಿಗೂ ಹೊರಗಿನಿಂದ ಯಾವ ಸಹಾಯವೂ ಬಂದಿಲ್ಲ. ಮನುಷ್ಯನಿಗೆ ಸಹಾಯವಿಲ್ಲ. ಹಿಂದೆ ಎಂದೂ ಇರಲಿಲ್ಲ, ಈಗ ಇಲ್ಲ, ಮುಂದೆ ಎಂದೆಂದಿಗೂ ಇರಲಾರದು. ಏತಕ್ಕೆ ಬೇಕು? ನೀವು ಸ್ತ್ರೀ ಪುರುಷರಲ್ಲವೇ? ಭೂಮಿಯ ಮೇಲಿನ ಒಡೆಯರಾದ ನಿಮಗೆ ಇತರರ ಸಹಾಯ ಬೇಕೆ? ನಾಚಿಕೆಯಾಗುವುದಿಲ್ಲವೇ? ನೀವು ಧೂಳೀಕರಣಗಳಾದರೆ ನಿಮಗೆ ಸಹಾಯ ಬರುವುದು. ಆದರೆ ನೀವು ಆತ್ಮ. ನಿಮ್ಮ ಕಷ್ಟಗಳಿಂದ ನೀವೇ ಪಾರಾಗಿ. ಆತ್ಮನನ್ನು ಆತ್ಮನಿಂದ ಉದ್ಧರಿಸಿ. ನಿಮಗೆ ಸಹಾಯ ಮಾಡುವುದಕ್ಕೆ ಯಾರೂ ಇಲ್ಲ, ಎಂದೂ ಇರಲಿಲ್ಲ, ಇದ್ದರು ಎಂದು ಭಾವಿಸುವುದೊಂದೇ ಮಧುರ ಮೋಹ. ಇದರಿಂದ ಏನು ಪ್ರಯೋಜನವಿಲ್ಲ.